ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಇವತ್ತು ವರ್ಷದ ಕೊನೆಯ ದಿವಸ 2024 ಡಿಸೆಂಬರ್ 31. ಪ್ರತಿ ವರ್ಷ ಈ ದಿವಸ ನಾನು ಏನು ಮಾಡ್ತೀನಿ ಅಂದರೆ ಸೆಲ್ಫ್ ರಿಫ್ಲೆಕ್ಷನ್ ಅಂತೀನಿ. ಅಂದರೆ ಈ ವರ್ಷ ನಾನು ಏನು ಅನ್ಕೊಂಡಿದ್ದೀನಿ, ಏನು ಮಾಡಿದ್ದೀನಿ, ಈ ರಿಫ್ಲೆಕ್ಷನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಕೆಲಸ. ವಿ ನೀಡ್ ಟು ಪಾಸ್ ಅಂಡ್ ಸಿ ವಾಟ್ ವಿ ಹ್ಯಾವ್ ಅಚೀವ್ಡ್ ಅಂಡ್ ಅಪ್ರಿಷಿಯೇಟ್. ನಾವು ಏನು ಮಾಡಿದ್ದೀವಿ, ಏನು ಅನ್ಕೊಂಡಿದೀವಿ, ಏನು ಮಾಡೋಕೆ ಸಾಧ್ಯ ಆಗಿದೆ ಅನ್ನೋದು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು, ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಅಂದ್ರೆ ಆ ಕಂಪ್ಲೀಷನ್ ಅನ್ನೋದು ಕೊಡಬೇಕು. ಊಟ ಏನೇ ಇದ್ರೂ ಕೊನೆಗೆ ಮೊಸರನ್ನ ಇದ್ರೆ ಅದು ಕಂಪ್ಲೀಷನ್ ಹೆಂಗ್ ಬರುತ್ತೋ, ಯಾವುದೇ ಒಂದು ಪ್ರೋಗ್ರಾಮ್ ಎಂಡ್ಗೆ ಒಂದು ಸನ್ಮಾನ ಡ್ಯಾನ್ಸ್ ಹೆಂಗಿರುತ್ತೋ, ಯಾವುದೇ ಒಂದು ಮಕ್ಕಳ ಬರ್ತ್ಡೇ ಪಾರ್ಟಿಯಲ್ಲಿ ಕೊನೆಯದೊಂದು ಕೇಕ್ ಕಟ್ಟಿಂಗ್ ಇರುತ್ತೋ, ಆ ಥರ ವರ್ಷದ ಕೊನೆಯ ದಿವಸ ನಾವು ಕುತ್ಕೊಂಡು ಯಾರು ಇರಬಾರದು, ಒಂದು ಪೇಪರ್ ಪೆನ್ ಇಟ್ಕೊಂಡು ಜನವರಿಯಿಂದ ಡಿಸೆಂಬರ್ ನಾನು ಏನೇನು ಮಾಡಿದ್ದೀನಿ, ಏನೇನೋ ಮಾಡೋಕೆ ಸಾಧ್ಯ ಆಗಿದೆ, ಎಲ್ಲಿ ನನಗೆ ಅಡ್ಡಗಳು ಬಂದಿದೆ, ಎಷ್ಟು ಸ್ನೇಹಿತರು ಬಂದರು, ಎಷ್ಟು ವಿರೋಧಿಗಳು ಬಂದರು, ಪ್ರತಿಯೊಂದನ್ನು ನೀವು ಬರೀಬೇಕು. ಯಾವಾಗ ನಾವು ಬರಿತೀವೋ ನಮಗೆ ಒಂದು ಅವೇರ್ನೆಸ್ ಬರುತ್ತೆ. ಇದು ಆದಮೇಲೆ ನೆಕ್ಸ್ಟ್ ಒಂದು 30 ಮಿನಿಟ್ಸು 2025 ನಾವು ಏನು ಮಾಡ್ತೀವಿ ಅನ್ನೋದು ನಾವು ಪ್ಲಾನ್ ಮಾಡ್ಕೋಬೇಕು. ಇದು ಇವತ್ತೇ ಮಾಡಬೇಕು, ನಾಳೆ ಅಲ್ಲ. ನಾಳೆ ಈ ಎನರ್ಜಿ ಇರಲ್ಲ. ನಾನು ಯಾಕೆ ಇವತ್ತು ಅಂತ ಹೇಳ್ತಾ ಇದ್ದೀನಿ ಗೊತ್ತಾ? ಮೇಕ್ ಹೇ ವೈಲ್ ದ ಸನ್ ಶೈನ್ಸ್ ಅಂತಾರೆ. ಅಂದ್ರೆ ಯಾವಾಗ ಯಾವ ವಿಷಯಕ್ಕೆ ಎನರ್ಜಿ ಇರುತ್ತೋ ಅದನ್ನ ನಾವು ಪಡಿಬೇಕು. ನಾನು ನೀವು ಮಾತ್ರ ಅಲ್ಲ ರೀ, ಇಡೀ ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬರು ನಾಳೆ ಏನಾದೊಂದು ಶುರು ಮಾಡಬೇಕು, ಏನಾದ್ರು ಹೊಸದಾಗಿ ಮಾಡಬೇಕು ಅಂತ ಆಲೋಚಿಸ್ತಾ ಇರ್ತಾರೆ ಇವತ್ತು. ಅಂದ್ರೆ ಇಡೀ ಪ್ರಪಂಚದಲ್ಲಿ ಇರೋ ಜನಗಳಲ್ಲಿ ಮೈಂಡ್ ಅಲ್ಲಿ ಏನಾದ್ರು ಹೊಸದು ಮಾಡಬೇಕು ಅನ್ನೋದು ಡಿಸೆಂಬರ್ 31 ಗ್ಲೋಬಲ್ ಆಗಿ ಎಲ್ಲಾರ ಮೈಂಡ್ ಅಲ್ಲಿ ಇರುತ್ತಲ್ವ ಎನರ್ಜೀಸು. ಹಂಗಾಗಿ ಇವತ್ತು ನೀವು ಎಕ್ಸಸೈಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಎರಡನೇದು, ಆ ರಿಸಲ್ಟ್ಸ್ ನಿಮಗೆ ಏನೇನು ಬೇಕು ನೀವು ಬರೀತಿರೋ, ನಿಮ್ಮ ಎನ್ವೈರ್ಮೆಂಟು ಅದಕ್ಕೆ ಅದು ಚೇಂಜ್ ಆಗ್ಬೇಕು. ಸಪೋಸ್ ನಾನು 25ರಲ್ಲಿ ನಾನು ಡೈಲಿ ಧ್ಯಾನ ಮಾಡ್ತೀನಿ ಅಂದ್ರೆ ಧ್ಯಾನಕ್ಕೋಸ್ಕರ ಒಂದು ಚಿಕ್ಕ ಜಾಗ, ಒಂದು ಪಿರಮಿಡ್ ನೀವು ಸೆಟಪ್ ಮಾಡಬೇಕು. ಅವಾಗ ಅದು ನೋಡಿದ ತಕ್ಷಣ ಧ್ಯಾನ ಮಾಡಬೇಕು ಅಂತ ಎನ್ವೈರ್ಮೆಂಟ್ ನಾವು ಕ್ರಿಯೇಟ್ ಮಾಡಬೇಕು. ಬುಕ್ಸ್ ಓದಬೇಕು ನಾವು ಅನ್ಸ ತಕ್ಷಣ ಒಂದು 10 ಬುಕ್ಸ್ ಯಾವಾಗಲೂ ಟೇಬಲ್ ಮೇಲೆ ಇಡಬೇಕು. ಅದು ನೋಡಿದ ತಕ್ಷಣ ನಾನು ಓದ್ಬೇಕಂತ ಇರುತ್ತೆ. ಅಂದ್ರೆ ಮೈಂಡ್ ಅಲ್ಲಿ ಇದ್ರೆ ಮಾತ್ರ ಸಾಕಾಗಲ್ಲ, ನಮ್ಮ ಎನ್ವೈರ್ಮೆಂಟ್ ಅದಕ್ಕೆ ಕೋಆಪರೇಟ್ ಮಾಡಬೇಕು. ನಾನು ಡೈಲಿ ವಾಕಿಂಗ್ ಹೋಗ್ತೀನಿ ಅಂತ ನೀವು ಅನ್ಕೊಂಡಿದ್ರೆ ಒಂದು ಕಡೆ ನಿಮ್ ಕಣ್ಗೆ ಕಾಣಿಸುವ ಪ್ಲೇಸ್ ಅಲ್ಲಿ ವಾಕಿಂಗ್ ಶೂ ಇರಬೇಕು. ನೋಡಿದ ತಕ್ಷಣ ಓ ಇವತ್ತು ವಾಕಿಂಗ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ. ನೋಡಿ, ಎನ್ವೈರ್ಮೆಂಟ್ಸ್ ನೀವು ಚೇಂಜ್ ಮಾಡ್ಕೋಬೇಕು. ಬರೀ ಮೈಂಡ್ ಅಲ್ಲಿ ಇದ್ರೆ ಓ ನಿನ್ನೆ ವಾಕಿಂಗ್ ಮಿಸ್ ಆಯ್ತು, ಬುಕ್ಸ್ ಓದೋಕೆ ಮತ್ತೋಗಿತ್ತು, ಎಲ್ಲೋ ಬುಕ್ಸ್ ಒಳಗೆ ಇಟ್ಟಿದ್ದೀನಿ ಅಂದ್ರೆ ಒಳಗೆ ಇದ್ರೆ ಮಾತ್ರ ಸಾಕಾಗಲ್ಲ, ಎನ್ವೈರ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಡೈರಿ, ಪೆನ್ನು, ಒಂದು ಟೇಬಲ್ ಲ್ಯಾಂಪ್ ರೆಡಿಯಾಗಿರ್ಬೇಕು. ನೀವು ಮಲಗೋ ಸಮಯ ಅಲ್ಲಿ ಅದಿದ್ರೆ ಓ ಡಾಕ್ಯುಮೆಂಟ್ ಮಾಡಬೇಕು ಇವತ್ತು ಅಂತ ನೀವು ಬರುತ್ತೆ. ಸೊ ಏನು ಅಂದ್ರೆ 2024 ನಾನು ನಿನ್ನೆ ಕುತ್ಕೊಂಡು ನಾನು ಈ ಎಕ್ಸಸೈಸ್ ಮಾಡಿದ್ದೀನಿ, ನಾನು ಏನೇನು ಸಾಧನೆ ಮಾಡಿದ್ದೀನಿ, ಎಷ್ಟು ಸ್ನೇಹಿತರು ಬಂದರು, ಏನೇನು ಟ್ರಿಪ್ಸ್ ಮಾಡಿದ್ದೀನಿ, ಎಷ್ಟು ನನ್ನ ದೊಡ್ಡ ಕನಸು ಧ್ಯಾನ ಸುವರ್ಣ ಕರ್ನಾಟಕ. ಆ ಕನಸಿಗೆ ಏನೇನು ಮಾಡಿದೀನಿ, ಏನೇನು ಮಾಡಬೇಕು ಅನ್ನೋದು ಎರಡು ನಮಗೆ ಕ್ರಿಸ್ಟಲ್ ಕ್ಲಿಯರ್ ಪ್ಲಾನ್ ಬಂದಿದೆ. 2025 ನಾನು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀನೋ ನಾನು ನಿಮ್ಮೆಲ್ಲರಿಗೆ ಶೇರ್ ಮಾಡ್ತೀನಿ. ನಿಮ್ಗಿಲ್ಲ ಅಂದ್ರೆ ಯಾರಿಗೆ ಶೇರ್ ಮಾಡ್ತೀನಿ. 2025ಅಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಒಂದು ವಿಸಿಟ್ ಅದು ಮಾಡ್ತೀನಿ. 2025ಅಲ್ಲಿ 6 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಯಜ್ಞಗಳು ಮಾಡ್ತೀನಿ. 2025ಅಲ್ಲಿ 100 ಪುಸ್ತಕ ಓದ್ತೀನಿ. 2025ಅಲ್ಲಿ ಇಂಗ್ಯಾಂಗ್ ಚಾಲೆಂಜರ್ 4 ಇಂಗ್ಯಾಂಗ್ ಚಾಲೆಂಜರ್ಸ್ ಮಾಡ್ತೀನಿ. ಈ ತರ ನನಗೆ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಇದೆ. ಇದು ಇಲ್ಲ ಅಂದ್ರೆ ಸುಮ್ಮನೆ ಏನೋ ಬರುತ್ತೆ ಮಾಡೋಣ, ಯಾವುದೊಂದು ಡೈರೆಕ್ಷನ್ ಇರಲ್ಲ, ನಮಗೆ ಮೋಟಿವೇಶನ್ ಇರಲ್ಲ ಮಾಡೋಕೆ. ಬೇರೆ ಕಡೆ ಒಬ್ಬರು ಇರ್ತಾರೆ, ನೀವು ಮಾಡಿದ್ಯಾ ಅಂತ ಕೇಳೋಕೆ. ಇಲ್ಲಿ ಯಾರು ಇಲ್ಲ, ನಮಗೆ ನಾವೇ ಮೋಟಿವೇಶನ್. ಯಾಕೆ BA ಮಾಸ್ಟರ್ ಇನ್ ಪಿರಮಿಡ್ ಸೊಸೈಟಿ, ನಮಗೆ ಯಾರು, ನಮ್ಮ ಮೇಲೆ ಯಾರು ಇಲ್ಲ, ನಮಗೆ ನಾವೇ ಮೋಟಿವೇಶನ್ ಕೊಡಬೇಕು. ಅದಕ್ಕೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ನಿನ್ನೆ 10 ಬುಕ್ಸ್ ನಾನು ಪರ್ಚೇಸ್ ಮಾಡಿದ್ದೆ. 10 ಬುಕ್ಸ್ ನಾನು ಟೇಬಲ್ ಮೇಲೆ ಇಟ್ಟಿದ್ದೀನಿ. ನಾಳೆಯಿಂದ ಏನು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನೋ 2 ದಿವಸ ಮುಂಚೆನೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿ ದಿವಸ 3 ಗಂಟೆ ನಾನು ಬುಕ್ಸ್ ಓದಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. 2025 3 hours ಐ ವಿಲ್ ಡೆಡಿಕೇಟ್ ಫಾರ್ ಬುಕ್ ರೀಡಿಂಗ್. ಅಂಡ್ 2025ಅಲ್ಲಿ ಪ್ರತಿ ದಿವಸ ನಾನು ಅನುಭವ, ನಾನು ಗ್ಯಾರಂಟಿ ಬರುತ್ತೀನಿ. ಇದು ಒಂದು ಡೈರಿ ಇರಬೇಕು, ಬುಕ್ಸ್ ಇರಬೇಕು. ಬರೀ ಜನವರಿ 1, 2 ಮಾಡಿ ಆಮೇಲೆ ಅದೆಲ್ಲ ಒಳಗೆ ಹೋಗ್ಬಾರದು. ಯಾವಾಗ ಹೋಗುತ್ತೆ ಅಂದ್ರೆ ನೀವು ಎಲ್ಲಾದ್ರೂ ರ್ಯಾಕಲ್ಲಿ ಇಟ್ರೆ ಹೋಗ್ಬಿಡುತ್ತೆ. ಕಣ್ಮುಂಚೆ ಇರಬೇಕು. ಆ ಎನ್ವೈರ್ಮೆಂಟ್ ನೀವು ಕ್ರಿಯೇಟ್ ಮಾಡಬೇಕು. 2025ಅಲ್ಲಿ ನಾನು ಅಟ್ಲೀಸ್ಟ್ ಒಂದು 10 ದೇಶಗಳು ವಿಸಿಟ್ ಮಾಡ್ತೀನಿ.
ಇಂಟರ್ನ್ಯಾಷನಲ್ ಆಗಿ ಮೆಡಿಟೇಷನ್ ಸ್ಪ್ರೆಡ್ ಮಾಡ್ತೀನಿ. ಇವೆಲ್ಲ ಸ್ಪೆಸಿಫಿಕ್ ಗೋಲ್ಸ್ ಇದೆ. ಇದು ಏನ್ ಮಾಡಬೇಕು ಅಂದ್ರೆ ಎವ್ರಿ ಮಂತ್ ಕೊನೆಯ ದಿವಸ ರಿಫ್ಲೆಕ್ಷನ್ ಮಾಡಬೇಕು. ಕೊನೆಯ ದಿವಸ ಅಂದ್ರೆ ಜನವರಿ ಅಂದ್ರೆ 31, ಫೆಬ್ರವರಿ ಅಂದ್ರೆ 28 or 29, ಮತ್ತೆ ಮಾರ್ಚ್ 31 ಮತ್ತೆ ಏಪ್ರಿಲ್ 30 ಕೂತ್ಕೊಂಡು ನನ್ನ ಇಯರ್ಲಿ ನಾನು ಏನ್ ಪ್ಲಾನ್ ಮಾಡಿದೀನಿ, ಈ ಮಂತ್ ಏನಾಗಿದೆ, ನೆಕ್ಸ್ಟ್ ಮಂತ್ ಏನ್ ಮಾಡ್ಬೇಕು, ನೀವು ಪ್ಲಾನ್ ಮಾಡಿದ್ರೇನೆ ಆ ಡೈರೆಕ್ಷನ್ ನೀವು ಹೋಗಕ್ ಸಾಧ್ಯ ಆಗುತ್ತದೆ. ಅವಾಗ ಲೈಫ್ಗೆ ಒಂದು, ನಮ್ಮ ಮೈಂಡ್ಗೆ ಒಂದು ಡೈರೆಕ್ಷನ್ ಕೊಡ್ತಾ ಇದೀವಿ, ನಮ್ಮ ಬರೋ ಎನರ್ಜಿಗೆ ಒಂದು ಡೈರೆಕ್ಷನ್ ಕೊಡ್ತಾ ಇದೀವಿ, ಲೈಫ್ಗೆ ಒಂದು ಡೈರೆಕ್ಷನ್ ಕೊಡ್ತಾ ಇದೀವಿ. ಇದು ನಾನು ಪ್ರತಿ ವರ್ಷ ಮಾಡೋ ಗ್ರೇಟ್ ಟಾಸ್ಕ್. ನನ್ನ ಬೋರ್ಡು, ನನ್ನ ಮಾರ್ಕರ್ ಇಟ್ಕೊಂಡು ನಾನು ನಿನ್ನೆ ಒಂದು 2 hours ಸ್ಪೆಂಡ್ ಮಾಡಿದ್ದೀನಿ ಎಲ್ಲ ಬರಿತಾ 2024 ಏನೇನು ಮಾಡಿದ್ದೀನಿ ಎಲ್ಲ ಬರೆದು ವಾವ್ ಅಂತ ನನ್ನನ್ನು ಪ್ಯಾಟ್ ಆನ್ ದ ಬ್ಯಾಕ್ ಮಾಡ್ಕೊಂಡಿದ್ದೀನಿ. 2025 ಇದರಿಂದ 10 ಸತಿ 10x ಟೈಮ್ಸು ನಾನು ಮಾಡಬೇಕು. ಎಷ್ಟೋ ಅನುಭವಗಳಾಗಿದೆ ನನಗೆ 2024 ಮತ್ತೆ ಆ ಅನುಭವಗಳಿಂದ ಎಷ್ಟೋ ನಾನು ಕಲಿತಿದ್ದೀನಿ. ಇನ್ನು 30 ವರ್ಷ 50 ವರ್ಷ ನಾನು ಮಾಡಬೇಕು, ಈ ಧ್ಯಾನ ಪ್ರಚಾರ ಮಾಡಬೇಕು ಅಂದ್ರೆ ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ಕೋಬೇಕು. ನಾನು 2024 ಏನೇನು ತಪ್ಪುಗಳು ಮಾಡಿದ್ದೀನೋ, ಎಲ್ಲೆಲ್ಲಿ ನಾನು ಲೂಪ್ ಹೋಲ್ಸ್ ಇಟ್ಟಿದ್ದೀನೋ, ಬೇರೊಬ್ಬರೆಲ್ಲ ನನ್ನ ಬೆರಳು ತೋರಿಸಿದ್ರು, ಎಲ್ಲೆಲ್ಲಿ ನನಗೆ ಅಡ್ಡಗಳು ಬಂದಿದೆಯೋ, ಎಲ್ಲೆಲ್ಲಿ ರೋಮರ್ಸ್ ಸ್ಪ್ರೆಡ್ ಆಗಿದೆಯೋ, ಪ್ರತಿಯೊಂದು ನಾನು ನೋಟ್ ಮಾಡಿದ್ದೀನಿ. ಇದರಿಂದ ಮತ್ತೆ ಇದು ರಿಪೀಟ್ ಆಗಬಾರ್ದಂದ್ರೆ ನಾನು ಏನೇನು ಮೆಜರ್ಸ್ ತಗೋಬೇಕು ಅನ್ನೋದು ನನ್ನ ಅವೇರ್ನೆಸ್ಗೆ ಬರಬೇಕು. ಒಂದು ಇನ್ಸಿಡೆಂಟ್ ಆದಮೇಲೆ ನಾವು ರಿಯಲೈಸ್ ಆಗೋದು ಒಂದು ಅಂದ್ರೆ ಮುಂಚೆನೆ ನಾವು ಪ್ರಿಕಾಷನ್ಸ್ ತಗೊಂಡಿದ್ರೆ ಸ್ಮೂತ್ ಆಗಿ ಹೋಗುತ್ತೆ. ಹಂಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಇವತ್ತು ದಿವಸ ಈ ಸೆಷನ್ ಆದ್ಮೇಲೆ ಒಂದು 1/2 hour ಇಲ್ಲ ಅಂದ್ರೆ ಇವತ್ತು ಏನೇ ಒಂದು, ಎಷ್ಟು ಬ್ಯುಸಿ ಇದ್ರೂ, ಟ್ರಾವೆಲ್ ಅಲ್ಲಿ ಇದ್ರು, ಎಷ್ಟೇ ಫಂಕ್ಷನ್ಸ್ ಇದ್ರು, 2024 ನಾನು ಏನ್ ಮಾಡಿದ ಒಂದು ಪೇಜು, 2025 ನಾನು ಏನ್ ಮಾಡ್ತೀನಿ ಅನ್ನೋ ಒಂದು ಪೇಜು ಬರೆದಿದ್ರೆ ನಿಮಗೆ ಆ ಇಂಟೈರ್ ಗ್ಲೋಬ್ ಅಲ್ಲಿ ಎಲ್ಲಾರು ಇದೇ ಆಲೋಚಿಸ್ತಾ ಇದ್ದಾರೆ ನೋಡಿ, ಆ ಎನರ್ಜೀಸ್ ಇಂದ ಈ ವರ್ಕ್ ಈಸಿ ಆಗುತ್ತದೆ. ಮತ್ತೆ 25 ನಾನು ಏನೇನು ಮಾಡ್ಬೇಕು ಅಂತ ಅನ್ಕೊಂತಾ ಇದೀನೋ ಅದಕ್ಕೆ ಸಂಬಂಧಪಟ್ಟ ಎನ್ವೈರನ್ಮೆಂಟ್ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಅಂದ್ರೆ ನಾನು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ ತಕ್ಷಣ ಹಾಲ್ ಅಲ್ಲಿ ಒಂದು ಚಾಪೆ ಇಟ್ಬಿಟ್ಟು ನಿಮಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಡಬೇಕು, ಕಾಣಿಸ್ಬೇಕು, ನಿಮಗೆ ಕಣ್ಣಿಗೆ ಕಾಣಿಸ್ಬೇಕು. ಅವಾಗ ನಿಮ್ಗೆ ಆ ಮೋಟಿವೇಶನ್ ಬರುತ್ತೆ. ಒಳಗೆ ಎಲ್ಲೋ ಬೀರೋ ಅಲ್ಲಿ ಹಾಕಿದ್ರೆ ಬರಲ್ಲ, ರೂಮ್ ಅಲ್ಲಿ ಮಂಚ ಕೆಳಗೆ ಹಾಕಿದ್ರೆ ಬರಲ್ಲ, ಬುಕ್ಸ್ ರ್ಯಾಕ್ ಒಳಗೆ ಇದ್ರೆ ಬರಲ್ಲ. ಕಣ್ಣಿಗೆ ಕಾಣಿಸ್ಬೇಕು ಪ್ರತಿ ದಿವಸ. ಯು ಹ್ಯಾವ್ ಟು ಕ್ರಿಯೇಟ್ ಎನ್ವೈರನ್ಮೆಂಟ್. ಆ ಎನ್ವೈರನ್ಮೆಂಟ್ಸ್ ನೀವು ಕ್ರಿಯೇಟ್ ಮಾಡಿದ್ರೇನೆ ಸಕ್ಸಸ್ ಅನ್ನೋದು ಬರುತ್ತೆ. ಇದು ಬರೀ ಧ್ಯಾನ ಮಾತ್ರ ಅಲ್ಲ, ಪ್ರತಿಯೊಂದು ನಿಮಗೆ ಏನೇ ಬೇಕಂದ್ರು ಅದಕ್ಕೆ ಆ ಎನ್ವೈರನ್ಮೆಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳಿ. ಇದು 2024ಗೆ ಎಂಡ್ ಅಲ್ಲಿ ನಾನು ಕೊಡೋ ಗ್ರೇಟ್ ಮೆಸೇಜ್. ನಾಳೆ 2025 ನ್ಯೂ ಇಯರ್ಗೆ ಒಳ್ಳೆ ಮೆಸೇಜಸ್ ನಾವು ಮತ್ತೆ ನಾಳೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್. ಸೊ ಇವತ್ತು ಒಂದೇ ಟಾಸ್ಕ್ ಎಲ್ಲರಿಗೆ, ಏನು 24 ನಾನು ಏನೇನು ಮಾಡಿದ್ದೀನಿ, 25 ಏನು ಮಾಡ್ತೀನಿ, ಕುತ್ಕೊಂಡು ಬರೀರಿ. ಅದಕ್ಕೆ ನಾವು ಎನ್ವೈರನ್ಮೆಂಟ್ ಚೇಂಜ್ ಮಾಡಿ ಇವತ್ತು ಆ ಎನರ್ಜಿ ಸಿಗುತ್ತೆ. ಯಾಕೆಂದ್ರೆ ನ್ಯೂ ಇಯರ್ ಅಂದ ತಕ್ಷಣ ಎಲ್ಲರಿಗೂ ಹೈ ಎನರ್ಜಿ ಇರುತ್ತೆ. ನಾವು ಆ ಎನರ್ಜಿನ ಈಸಿಯಾಗಿ ಟ್ಯಾಪ್ ಮಾಡ್ಕೋಬಹುದು. ನಾಳೆ ನಾನು ಈ ಮಾಡ್ತೀನಿ ಅಂದ್ರೆ ಎನರ್ಜಿ ನಿಮ್ಗೆ ಬರಲ್ಲ, ಯಾಕಂದ್ರೆ ಆಲ್ರೆಡಿ January 1 ಸ್ಟಾರ್ಟ್ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ 11 ಗಂಟೆಗೆ ನ್ಯೂ ಇಯರ್ ಮೆಸೇಜ್ ಇಂದ ನಾವು ಮತ್ತೆ ಧ್ಯಾನಕ್ಕೆ ಶುರು ಮಾಡೋಣ. ಡೋಂಟ್ ಮಿಸ್ ಟುಮಾರೋ, ಯಾಕಂದ್ರೆ ನ್ಯೂ ಇಯರ್ ಫಸ್ಟ್ ಡೇ ಮೆಡಿಟೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಬರಬೇಕು. 1000 ಜನ ನಾಳೆಗೆ ಝೂಮ್ ಅಲ್ಲಿ ನಾನು ಕಳಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಸೈನಿಂಗ್ ಆಫ್ ಯುವರ್ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ. ನಮಸ್ತೆ.